ಜಮ್ಮೀಸ್ ಕಿಚನ್ ಆ್ಯಂಡ್ ಗಾರ್ಡನ್ನ ಮೊದಲ ಗಾರ್ಡನಿಂಗ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅನುಕೂಲವಾಗುತ್ತದೆ ಎಂದು ನಾನು ಭಾವಿಸ್ತೇನೆ. ಇವತ್ತು ನಾವು ನಿಮಗೆ ಪರಿಚಯಿಸುತ್ತಿರುವ ಗಿಡ ಮನಿ ಪ್ಲ್ಯಾಂಟ್ ಅಥವಾ ಪೋಥೋಸ್ ಅಥವಾ ಗೋಲ್ಡನ್ ಪೋಥೋಸ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿರುವಂತಹ ಒಂದು ಸರ್ವೇ ಸಾಮಾನ್ಯ ಗಿಡ. ಆದರೆ ಹೆಚ್ಚಿನವರು ಈ ಗಿಡಕ್ಕೆ ಜಾಸ್ತಿ ಗಮನ ಕೊಡುವುದಿಲ್ಲ. ಆದರೆ ಈ ವಿಡಿಯೋ ವೀಕ್ಷಿಸಿದ ನಂತರ ಪ್ರತಿಯೊಬ್ಬರೂ ಈ ಗಿಡಕ್ಕೆ ಇನ್ನೂ ಹೆಚ್ಚಿನ ಪ್ರೀತಿ ಗಮನ ಕೊಡುವುದಂತೂ ಖಂಡಿತ ಎಂದು ನಾನು ಭಾವಿಸ್ತೇನೆ. ಈ ಗಿಡವನ್ನು ಹೇಗೆ ನಾವು ಆಲಂಕಾರಿಕವಾಗಿ ಹಾಗೂ ಸುಂದರವಾಗಿ ದಟ್ಟವಾಗಿ ಬೆಳೆಸಬಹುದೆಂದು ಈ ವಿಡಿಯೋದಲ್ಲಿ ನಾನು ವಿವರಿಸಲಿದ್ದೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವು ಮೊದಲ ಬಾರಿ ನಮ್ಮ ಚಾನೆಲ್ ವೀಕ್ಷಿಸುವುದಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮನಿ ಪ್ಲ್ಯಾಂಟ್ ಅಂದರೆ ಹಣವನ್ನು ಗಳಿಸುವ ಅಲ್ಲ, ಬದಲಾಗಿ ಹಣವನ್ನು ಉಳಿಸುವ ಗಿಡ. ಅದು ಹೇಗೆಂದರೆ, ಈ ಗಿಡವು ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಲ್ಲದೆ ಅನೇಕ ವಿಷಕಾರಿ ಅಂಶಗಳನ್ನು ಹೀರಿ ಶುದ್ಧ ಗಾಳಿಯನ್ನು ವಾತಾವರಣಕ್ಕೆ ನೀಡುತ್ತದೆ. ಇದರಿಂದಾಗಿ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ಮನುಷ್ಯರನ್ನು ರಕ್ಷಿಸಿ ಆಸ್ಪತ್ರೆ ವೈದ್ಯರ ಬಳಿ ಓಡಾಡುವುದನ್ನು ಒಂದು ಸ್ವಲ್ಪ ಮಟ್ಟಿಗೆ ತಪ್ಪಿಸಿ ನಿಮ್ಮ ಹಣವನ್ನು ಉಳಿಸುತ್ತದೆ. ಅಷ್ಟೇ, ಅದು ಬಿಟ್ಟು ಹಣ ವೃದ್ಧಿಸುವಿಕೆ, ಐಶ್ವರ್ಯ ಗಳಿಸುವಿಕೆ, ಅದೃಷ್ಟ ಹೊಂದುವಿಕೆ ಇತ್ಯಾದಿ ಮೂಢನಂಬಿಕೆಗೆ ಒಳಗಾಗಿ ಈ ಗಿಡವನ್ನು ನೀವು ನೆಟ್ಟರೆ ಮುಂದೆ ಯಾವುದಾದರೂ ಆರ್ಥಿಕ ಬಿಕ್ಕಟ್ಟು ನಿಮಗೆ ಎದುರಾದರೆ ಇದೇ ನಂಬಿಕೆಯಿಂದ ನಿಮ್ಮಲ್ಲಿ ನಕಾರಾತ್ಮಕ ಚಿಂತನೆಗಳು ಮೂಡುವುದು ಖಚಿತ. ಆದ್ದರಿಂದ ಕೇವಲ ಆಲಂಕಾರಿಕ ಗಿಡವಾಗಿ ಮಾತ್ರ ಇದನ್ನು ನೆಡಬೇಕು. ಇನ್ನು ಈ ಗಿಡದ ವೈಶಿಷ್ಟ್ಯದ ಬಗ್ಗೆ ಹೇಳಬೇಕಾದ್ರೆ, ಇದು ಹಳದಿ ಮಿಶ್ರಿತ ಹಸಿರು ಬಣ್ಣದಿಂದ ಕೂಡಿದೆ. ಈ ರೀತಿಯ ವೇರಿಯೇಷನ್ ನೋಡಲು ತುಂಬ ಸುಂದರವಾಗಿ ಕಾಣ್ತದೆ. ಪ್ರತಿಯೊಂದು ಎಲೆಯ ಕೆಳಗಡೆ ಬೇರುಗಳು ಹುಟ್ಟಿಕೊಳ್ತವೆ. ಇದನ್ನು ನೀವು ಡೈರೆಕ್ಟ್ ಬಿಸಿಲಿನಲ್ಲೂ ನೆಡಬಹುದು, ಇಂಡೈರೆಕ್ಟ್ ಬಿಸಿಲಿನಲ್ಲೂ ನೆಡಬಹುದು. ಇದು ನಾನು ಮನೆಯ ಹಿಂಬದಿಯಲ್ಲಿರುವ ಕಾಂಪೌಂಡ್ ವಾಲ್ನಲ್ಲಿ ಇರಿಸಿದ್ದೇನೆ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ 11ರಿಂದ ಸಂಜೆವರೆಗೂ ಡೈರೆಕ್ಟ್ ಬಿಸಿಲು ಬೀಳ್ತದೆ. ಡೈರೆಕ್ಟ್ ಬಿಸಿಲಿನಲ್ಲಿಟ್ಟರೆ ಕೆಲವು ಎಲೆಗಳು ಬರ್ನ್ ಆಗ್ತದೆ, ಆದರೆ ಬೇರೆ ಏನೂ ಪ್ರಾಬ್ಲಮ್ಸ್ ಇರುವುದಿಲ್ಲ. ನೀವು ಇದರ ಮೇಲಿನ ಮಣ್ಣು ಒಣಗಿದರೆ ಮಾತ್ರ ನೀರು ಹಾಕಬೇಕು. ಪ್ರತಿದಿನ ನೀರು ಹಾಕೋದು ಬೇಡ. ಇದಕ್ಕೆ ನಾನು 3-4 ದಿನಗಳಿಗೊಮ್ಮೆ ಮಾತ್ರ ನೀರು ಹಾಕೋದು. ಕೆಲವು ಬಾರಿ ನನಗೆ ನೀರು ಹಾಕಲು ಮರೆತು ಹೋಗ್ತದೆ. ಆಗ ಈ ಗಿಡದ ಎಲೆಗಳು ಬಾಗಿ ನಿಂತಿರ್ತದೆ. ನೀರು ಹಾಕಿದ ಸ್ವಲ್ಪ ಸಮಯದ ನಂತರ ಸರಿ ಹೋಗ್ತದೆ. ಈ ಗಿಡ ಕೇವಲ ಮಣ್ಣಿನಲ್ಲಿ ಮಾತ್ರ ನೆಟ್ಟಂತಹ ಗಿಡ. ನಾನು ಇದಕ್ಕೆ ಗೊಬ್ಬರ ಏನೂ ಹಾಕಲಿಲ್ಲ. ಗೊಬ್ಬರ ಹಾಕಿದರೆ ಗಿಡಕ್ಕೆ ಒಳ್ಳೆಯದು, ಆದರೆ ನಾನು ಕೇವಲ ಮಣ್ಣಿನಲ್ಲಿ ಮಾತ್ರ ನೆಟ್ಟಿರುವಂಥದ್ದು. ಈ ಪಾಟನ್ನು ನಾನು ಇಂಡೈರೆಕ್ಟ್ ಬಿಸಿಲು ಸಿಗುವ ಜಾಗದಲ್ಲಿ ಇಟ್ಟಿದ್ದೇನೆ. ಮೇಲ್ಭಾಗದ ಮಣ್ಣು ಒಣಗಿದಾಗ ಮಾತ್ರ ನಾನು ಇದಕ್ಕೆ ನೀರು ಹಾಕ್ತೇನೆ. ಇದು ಇಂಡೈರೆಕ್ಟ್ ಬಿಸಿಲಿನಲ್ಲಿ ಇರುವುದರಿಂದ ಮಣ್ಣಿನಲ್ಲಿ ಮಾಯ್ಶ್ಚರ್ ಕಂಟೆಂಟ್ 1 ವಾರದವರೆಗೂ ಇರ್ತದೆ. ಇದಕ್ಕೆ ನಾನು ವಾರಕ್ಕೆ 1 ಬಾರಿ ಮಾತ್ರ ನೀರು ಹಾಕ್ತೇನೆ. ಇದಕ್ಕೆ ಡೈರೆಕ್ಟ್ ಬಿಸಿಲು ಬೀಳದೇ ಇರುವುದರಿಂದ ಎಲೆಗಳು ಬರ್ನ್ ಆಗುವುದಿಲ್ಲ. ಎಲೆಗಳು ತುಂಬ ಹಸಿರು ಬಣ್ಣದಿಂದ ಕೂಡಿರ್ತದೆ. ಇನ್ನು ನೀವು ಈ 2 ಪಾಟ್ಗಳನ್ನು ಗಮನಿಸಬಹುದು. ಇದರ ಎಲೆಗಳನ್ನು ಗಮನಿಸಿದರೆ ಇಂಡೈರೆಕ್ಟ್ ಬಿಸಿಲಲ್ಲಿಟ್ಟ ಗಿಡದ ಎಲೆಗಳಲ್ಲಿ ಹಸಿರು ಬಣ್ಣ ಫುಲ್ ಡಾರ್ಕಲ್ಲಿದೆ. ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟ ಗಿಡದ ಎಲೆಗಳ ಹಸಿರು ಬಣ್ಣ ಲೈಟ್ ಆಗಿದೆ. ಇದಕ್ಕೆ ಬಿಸಿಲು ಡೈರೆಕ್ಟ್ ಆಗಿ ಬೀಳುವುದರಿಂದ ಈ ರೀತಿಯ ಕಲರ್ ವೇರಿಯೇಷನ್ಸ್ ಇದೆ. 2 ರೀತಿಯಲ್ಲೂ ನೀವು ನೆಟ್ಟರೂ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಇನ್ನು ಈ ಗಿಡವನ್ನು ನಾವು ಹೇಗೆಲ್ಲ ಬೆಳೆಸಬಹುದು ಅಂದರೆ, ನೀವು ಯಾವುದಾದ್ರೂ ಮಾಸ್ಟಿಕ್ ಕಂಬಿ ಅಥವಾ ಈ ರೀತಿ ಮರದ ಬುಡದಲ್ಲಿ ನೆಡಬಹುದು. ಇದು ನಾನು 3-4 ವರ್ಷಗಳ ಹಿಂದೆ ನಮ್ಮ ಮನೆಯ ಅಡಿಕೆ ಮರದ ಬುಡದಲ್ಲಿ ನೆಟ್ಟಂತಹ ಗಿಡ. ಇದೇ ಗಿಡದಿಂದ ನಾನು ಕಟ್ಟಿಂಗ್ಸ್ ತೆಗೆದು ಬೇರೆ ಬೇರೆ ಪಾಟಲ್ಲಿ ನೆಟ್ಟಿದ್ದೇನೆ. ಪ್ರತಿ ಎಲೆಯ ಕೆಳಗಡೆ ಬೇರುಗಳಿರುವುದರಿಂದ ಬೇರುಗಳು ಮರಕ್ಕೆ ಹತ್ತಿ ಹಿಡಿಯುತ್ತದೆ. ಇದರಿಂದಾಗಿ ಪ್ರತಿ ಎಲೆಗೆ ಅದರ ಪ್ರತಿ ಬೇರಿನಿಂದ ಪೌಷ್ಟಿಕಾಂಶ ದೊರೆಯುತ್ತದೆ. ಈ ಕಾರಣದಿಂದಾಗಿ ಈ ರೀತಿ ಬೆಳೆಸುವುದರಿಂದ ಎಲೆಗಳ ಸೈಜ್ ದೊಡ್ಡದಾಗಿರುತ್ತದೆ. ಎರಡನೇ ರೀತಿ ಅಂದರೆ ಪಾಟಲ್ಲಿ ನೆಡುವುದು. ಈ ರೀತಿ ನೆಡುವುದರಿಂದ ಎಲೆಗಳು ಕೆಳಮುಖವಾಗಿ ಇಳಿದು ಹೋಗ್ತದೆ. ಎಲೆಗಳ ಸೈಜ್ ಸಣ್ಣದಾಗಿರುತ್ತದೆ, ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತದೆ.
ಪಾಟಲ್ಲಿ ನೆಡುವುದಾದರೆ ನೀವು ಅದನ್ನು ಎತ್ತರದ ಪ್ಲೇಸಲ್ಲಿ ಇಡಬೇಕು, ಯಾಕಂದರೆ ಈ ರೀತಿ ಎಲೆಗಳು ಕೆಳಮುಖವಾಗಿ ಇಳೀತಾ ಹೋಗುವುದು ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತದೆ. ಈ ಗಿಡವನ್ನು ನಾವು ಹ್ಯಾಂಗ್ ಕೂಡ ಮಾಡ್ಬೋದು. ಹ್ಯಾಂಗಿಂಗ್ ಮಾಡಿದರೆ ತುಂಬ ಚೆಂದ ಕಾಣ್ತದೆ. ಮನಿ ಪ್ಲ್ಯಾಂಟ್ ಅಥವಾ ಪೋಥೋಸಲ್ಲಿ ಹಲವಾರು ವಿಧಗಳಿವೆ. ವಿಡಿಯೋ ತುಂಬ ಲೆಂತಿ ಆಗುವುದರಿಂದ ಮುಂಬರುವ ದಿನಗಳಲ್ಲಿ ನಾನು ಅವುಗಳನ್ನು ನಿಮಗೆ ತೋರಿಸುತ್ತೇನೆ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೀಕ್ಷಿಸಲು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಲು ಮರಿಬೇಡಿ. ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.